ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ಕೊಂಡು ರಂಜಿತ್ ಮೂರು ಹಾಕ್ಬಿಟ್ಟಿದ್ರು. ಮಾಡಿ ಹೇಳ್ತಿದ್ರು ಭಾರತಿ ಯಾಕೆ ಯೂಟ್ಯೂಬ್ ವೀಡಿಯೋಸ್ ಆಗ್ತಾ ಇಲ್ಲ, ಬೆಟ್ಟ ಹತ್ತುತ್ತೀಯಾ ಮುಖ ತೋರಿಸಿ ಸಿಕ್ಕಾಪಟ್ಟೆ ರಶ್ ಐತೆ. ಹಾಯ್ ಎಲ್ಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ತುಂಬ ದಿನಗಳಾಗಿತ್ತು ವಿಡಿಯೋ ಮಾಡಿ, ಆಫ್ಟರ್ ಲಾಂಗ್ ಟೈಮ್ ವಿಡಿಯೋ ಮಾಡ್ತಾ ಇದ್ದೀನಿ. ಐ ಹೋಪ್ ಇದು ನಿಮಗೆಲ್ಲ ರೀಚ್ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಇವತ್ತಿನ ಒಂದು ವಿಡಿಯೋದ ಕಂಟೆಂಟ್ ಏನಂತ ಹೇಳಿದ್ರೆ, ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಮೈಸೂರಿಯನ್ಸ್ ಗೊತ್ತಲ್ಲ, ಸಂಡೇ ಆಗಿರೋದ್ರಿಂದ ನಾವು ಚಾಮುಂಡಿ ಬೆಟ್ಟಕ್ಕೆ ಹೋಗೋದಂತೂ ಕಾಮನ್. ಸೊ ಸಂಡೇ ಆಗಿರೋದ್ರಿಂದ ನಾವು ಸಿಸ್ಟರ್ಸ್ ಎಲ್ಲ ಸೇರಿ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾ ಇದ್ವಿ. ಇದೊಂದು ವಿಡಿಯೋನ ಹೀಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗೋದ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಹೀಗೆ ಇದೊಂದು ವಿಡಿಯೋನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಫ್ರೆಂಡ್ಸ್, ಇವಾಗ ನಾವು ಸ್ಟೆಪ್ಸ್ ಹತ್ಕೊಂಡು ಹೋಗೋದ ಅಂತ ಪ್ಲ್ಯಾನ್ ಮಾಡಿದ್ದೀವಿ. ಯಾಕಂದರೆ ಬಸ್ಸಲ್ಲಿ ಹೋಗೋಕ್ಕಾಗಲ್ಲ, ಫುಲ್ ರಶ್ ಇರುತ್ತೆ ಇವತ್ತು ಭಾನುವಾರ ಆಗಿರೋದ್ರಿಂದ. ಸೊ ಅದಕ್ಕೆ ಸ್ಟೆಪ್ಸ್ ಹತ್ಕೊಂಡು ಹೋಗೋದ ಅಂತ ಪ್ಲ್ಯಾನ್ ಮಾಡಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದೀವಿ. ಇವಾಗ ಬಿಸಿಲು ಮಾತ್ರ ಸಿಕ್ಕಾಪಟ್ಟೆ ಐತೆ ಫ್ರೆಂಡ್ಸ್, ನಿಜವಾಗ್ಲೂ ಏನು ಮಾಡೋದು, ಹತ್ಕೊಂಡು ಹೋಗೋದ ಅಂತ ಪ್ಲ್ಯಾನ್ ಮಾಡಿದ್ವಿ. ಸೊ ಹೋಗ್ತೀವಿ ಅಷ್ಟೇ. ಸೊ ಇನ್ನೊಂದು ಹೇಳಬೇಕಿತ್ತು, ಎಷ್ಟೋ ಜನ ಕಮೆಂಟ್ಸ್ ಮಾಡಿ ಹೇಳ್ತಿದ್ರು ಭಾರತಿ ಯಾಕೆ ಯೂಟ್ಯೂಬ್ ವೀಡಿಯೋಸ್ ಆಗ್ತಾ ಇಲ್ಲ, ಸ್ಟಾಪ್ ಮಾಡಿದ್ದೀರಾ, ಏನು ಯಾಕೆ ಆಗ್ತಿಲ್ಲ ವೀಡಿಯೋಸ್ ಅಪ್ಲೋಡ್ ಮಾಡಿ ಅಂತ ಕೇಳ್ತಿದ್ರು. ನಾನು ಯಾಕೆ ಆಗ್ತಿರಲಿಲ್ಲ ಅಂತ ನಿಮ್ಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಸಪ್ರೇಟಾಗಿ ಅದೇ ಒಂದು ವೀಡಿಯೋ ಮಾಡ್ತೀನಿ, ಓಕೆನಾ? ಸೊ ಅದು ಬಂದು ಏನಿಲ್ಲ, ಆಫ್ಟರ್ ಡಿಗ್ರಿ ವಾಟ್ ನೆಕ್ಸ್ಟ್ ಅನ್ನೋದು ತಲೆಯಲ್ಲಿ ಕುತ್ಕೋಗ್ಬಿಡುತ್ತೆ ಫ್ರೆಂಡ್ಸ್. ಸೊ ಅದೊಂದರಿಂದ ಅದೇ ಅದು ಇದು ಅಂತ ಡಿಗ್ರಿ ಆದಮೇಲೆ ಹೈಯರ್ ಎಜುಕೇಷನ್ ಮಾಡೋದ, ವರ್ಕ್ ಹೋಗೋದ ಅನ್ನೋದಿತ್ತು. ಅದರಿಂದ ಯಾವುದೇ ರೀತಿ ವೀಡಿಯೋಸ್ ಮಾಡಿರಲಿಲ್ಲ ಅಷ್ಟೇ. ಸೊ ಅದೊಂದು ಏನಾದರೂ ವೀಡಿಯೋ ಬೇಕು ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಅದೊಂದು ಸಪ್ರೇಟ್ ವೀಡಿಯೋಸ್ ಮಾಡ್ತೀನಿ. ಸೊ ಬನ್ನಿರೋದು ಸ್ಟೆಪ್ಸ್ ಹತ್ಕೊಂಡು ಹೋಗೋದ. ಸೊ ಬೆಟ್ಟ ಹತ್ತಬೇಕು ಅನ್ನೋ ಕ್ರೇಜಲ್ಲಿ ಬಂದ್ವಿ. ಇವಾಗೆಲ್ಲ ಒಂದೊಂದು ಕಡೆ ನಿಂತಿದ್ದೀವಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬಾ ಬಿಸಿಲಿದೆ. ಮಧ್ಯಾಹ್ನ ಟೈಮ್ ಬರೀ ಬಿಸಿಲಲ್ಲಿ ಬೆಟ್ಟ ಹತ್ತಬೇಕು ಅಂದರೆ ತುಂಬ ಕಷ್ಟ. ಪ್ರತಿ ಭಾನುವಾರ ಬೆಟ್ಟ ಹತ್ತುತ್ತಿದ್ವಿ, ಬಟ್ ಬೆಳಗ್ಗೆನೇ ಬಂದು ಹತ್ತುತ್ತಿದ್ವಿ. ಬೆಳೆ ಸಾಕು ಹೊತ್ತಿದ್ದು ಅಂದ್ಕೊಂಡು ಅಲ್ಲೊಬ್ಲೋಗಿ ನಿಂತು ನಿಂತಿದ್ದೀನಿ. ಪದ್ಮ, ಇನ್ನೊಂದ್ಸತಿ ಬೆಟ್ಟ ಹತ್ತುತ್ತೀಯಾ ಮುಖ ತೋರಿಸಿ. ಫುಲ್ಲು ಸ್ವೆಟ್ ಆಗಿಬಿಟ್ಟಿದ್ವಿ ಆ್ಯಕ್ಚುಲಿ. ಸೊ ಫೈನಲಿ ನಂದಿ ಹತ್ರ ಬಂದು ಕೂತ್ಕೊಂಡು ಸ್ವಲ್ಪ ಕಲ್ಲಂಗಡಿ ಅದು ಇದು ಅಂತೆಲ್ಲ ತಿನ್ಕೊಂಡು ನಂದಿ ಹತ್ರ ಬಂದು ಕೂತಿದ್ದೀವಿ. ಇನ್ನು ಸ್ವಲ್ಪ ಮೆಟ್ಲು ಹಾಕ್ಸ್ಕೊಬಿಡ್ತಾಳೆ. ಇವಾಗ ನೋಡಿ ಹಂಗೆ ಹೊಡ್ಸ್ಕೊತಾಳೆ ಅಷ್ಟೇ. ಬ್ರಹ್ಮ ವಿಷ್ಣು ಮಹೇಶ್ವರ ಬಾ ಆಯಿತು. ಸೊ ಚಾಮುಂಡೇಶ್ವರಿದು ಅಂದ್ಕೊಂಡು 3 ಜನ ಒಂದೊಂದು ಹಾಕಿಸ್ಕೊಂಡು ರಂಜಿತ್ 3 ಹಾಕ್ಬಿಟ್ಟಿದ್ರು ಫ್ರೆಂಡ್. ಬ್ರಹ್ಮ ವಿಷ್ಣು ಮಹೇಶ್ವರ ಅಂದ್ಕೊಂಡು ರಂಜಿತ್ 3 ಹಾಕ್ಬಿಟ್ಟಿದ್ರು. ಅವಳಿಗೆ ಇಷ್ಟ ಆಗಲಿಲ್ಲ ಅಂದ್ಕೊಂಡು 2 ಹೊಲಿಸ್ಬಿಟ್ಟು 1 ಹಾಕಿಸ್ಕೊಂಡ್ಳು. ಸೊ ಇನ್ನೊಂದು ಸ್ವಲ್ಪ ಮೆಟ್ಲು ಅಷ್ಟೇ ಇರೋದು, ಹೋದರೆ ನಾವು ದೇವಸ್ಥಾನಕ್ಕೆ ಹೋದಂಗೆ. ಅಂದರೆ ಅಲ್ಲಿ ಎಷ್ಟು ರಶ್ ಇರುತ್ತೆ ಅಂತ ಗೊತ್ತಿಲ್ಲ, ನೋಡೋದ ಹೇಗಾಗುತ್ತೆ ಅಂತ. ಒಟ್ಟಿನಲ್ಲಿ ದೇವಸ್ಥಾನ ಒಳಗಡೆ ಹೋಗಲೇಬೇಕು. ಬಿಸಿಲು ಮಾತ್ರ ಹೆವಿ ಇದೆ ಫ್ರೆಂಡ್ಸ್, ಹೆವಿ ಇದೆ.
ಹೋಗ್ಬೋದು ಹಂಗೆ. ಸೊ ಫ್ರೆಂಡ್ಸ್, 100 ರೂಪಾಯಿ ಎಂಟ್ರಲ್ಲೇ ಎಷ್ಟೊಂದು ಜನ ನೋಡಿದ್ರಲ್ಲ. ಈ ಬಿಸಿಲಲ್ಲಿ ನಿಂತ್ಕೊಂಡು ಇವಾಗ ನಾವು ಹೋಗೋ ತನಕ ಬರೋ ತನಕ 4 ಗಂಟೆ 5 ಗಂಟೆ ಆಗಿಬಿಡುತ್ತೆ. ಸೊ ಅದಕ್ಕೆ ಒಳಗಡೆ ಹೋಗೋಕ್ಕಾಗಲ್ಲ. ಇನ್ನು ಫ್ರೀ ಇರಬೇಕಾದ್ರೆ ಹೋಗೋದ ಅಂದ್ಕೊಂಡು ಮಾಮೂಲಿ ಬೇರೆ ಬೇರೆ ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೆ. ಸೊ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗಿದ್ವಿ ಫ್ರೆಂಡ್ಸ್. ಅಲ್ಲಿ ಹೋಗಿದ್ದೀವಾಗ ನೋಡೋದ ಆದರೆ ದೇವಸ್ಥಾನಕ್ಕೆ ಹೋಗೋದ ಅಂತ ಪ್ಲ್ಯಾನ್ ಮಾಡ್ತಾಯಿದ್ವಿ. ಆದರೆ ದೇವಸ್ಥಾನಕ್ಕೆ ಹೋಗೋದಿಲ್ಲ ಅಂದರೆ ಐಸ್ ಕ್ರೀಮ್ ತಿನ್ಕೊಂಡು ಮನೆಗೆ ಹೋಗೋದು ಅಷ್ಟೇ. ದೇವಸ್ಥಾನ ಒಳಗಡೆ ಹೋಗೋಕ್ಕಾಗಲಿಲ್ಲ. ನಿಮಗೆ ಗೊತ್ತಲ್ಲ ಎಷ್ಟು ರಶ್ ಇತ್ತಂತ. ಸೊ ನಾವು ಮೈಸೂರಿನ್ಸ್ ಯಾವಾಗಲೂ ಬರ್ತಾ ಇರ್ತೀವಿ, ದೇವಸ್ಥಾನ ಒಳಗಡೆ ಹೋಗ್ತಾನೆ ಇರ್ತೀವಿ, ದರ್ಶನ ಮಾಡ್ತಾನೆ ಇರ್ತೀವಿ. ಸೊ ಇನ್ನೊಂದು ದಿನ ಬರೋದ ಅಂದ್ಕೊಂಡು ಹಾಗೆ ದೇವಸ್ಥಾನ ಫುಲ್ಲು ರೌಂಡ್ ಹಾಕ್ಕೊಂಡು ತಿಂದ್ಕೊಂಡು ಇವಾಗ ಮತ್ತೆ ಸ್ಟೆಪ್ಸ್ ಇಳ್ಕೊಂಡು ಹೋಗ್ತಾ ಇದ್ದೀವಿ. ಸೊ ಹಾಗೆ ಇದೊಂದು ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ತಪ್ಪದೇ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.